सर्वलोकानां बीशजे भवरोगिण निधये सर्वविद्यानां दक्षिणामूर्तये नमः। श्रुतिस्मृतिपुराणानाम् आलयः करुणालय नमामि भगवत्पाद शङ्करलोकशङ्कर। जटाधर पाण्डुरङ्ग शूलहस्तकृपानिधे सर्वरोगहरं देव दत्तात्रेय गुरुं भजे। ಇವತ್ತು ಶಂಕಾಂಹರತೀತಿ ಶಂಕರ ಅಂದಾಗೆ ಶಂಕರಾಚಾರ್ಯರ ಸ್ವರೂಪರಾದ ನಾವೆಲ್ಲ ಅವರನ್ನು ಸಾಕ್ಷಾತ್ ಲಲಿತೆ ಅಂಥೇಳಿ ಹರಿಹರಪುರದ ಶ್ರೀಗಳನ್ನು ಕರಿತೀವಿ. ಇವತ್ತು ಮತ್ತೆ ವಿಜೇಂದ್ರ ಅವರಿಗಷ್ಟೇ ಹೇಳಿದರು ಅವರನ್ನು ಯಾಕೆ ಆಯುರ್ವೇದಿಕ್ ಸಮಿತಿಗೆ ಕರೆದ್ರು ಅಂಥೇಳಿ. ಈಗಷ್ಟೇ ನಮ್ಮ ಗಿರಿಧರ್ ಕರ್ಜಿ ಅವರು ಹೇಳ್ತಾ ಇದ್ರು ಎವರ್ ಯೂತ್ ಆಗಿರೋದು ಹೇಗೆ ಅಂತ, ಅದಕ್ಕೆ ಆಯುರ್ವೇದ ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ನಮ್ಮ ರಾಜಕಾರಣದಲ್ಲಿ ಎವರ್ ಯೂತ್ ವಿಜೇಂದ್ರ ಅವರು, ಸೊ ಹಾಗಾಗಿ ಅವರನ್ನು ಇವತ್ತು ಕರೆದಿದ್ರು. ಮತ್ತು ಇನ್ನೊಂದು, ಎಲ್ಲ ಡಾಕ್ಟ್ರುಗಳಿಗೂ ಪೇಷಂಟ್ಗಳಿಗೂ ಧೈರ್ಯ ತುಂಬ ಒಂದು ಕೆಲಸ ಅಂದರೆ ಸ್ವಾಮೀಜಿಗಷ್ಟೇ ಹೇಳಿದರು, ಹೆಸರಲ್ಲೇ ಇದೆ ಅಂತ. ಫಸ್ಟ್ ಮೆಡಿಸಿನ್ ಇಸ್ ದ ಸ್ಮೈಲ್. ಎವರ್ ಸ್ಮೈಲ್ ನೆವರ್ ಫೈಲ್ ಅಂತ. ಹಾಗಾಗಿ ಸದಾನಂದ ಗೌಡರು ಸ್ಮೈಲಿನ ಅಂಬಾಸಡರ್ ಆಗಿ ಅವರಿದ್ದರು. ಮತ್ತು ದ ಇನ್ಕ್ಲಿನೇಷನ್ ಆಫ್ ಧನ್ವಂತ್ರಿ ಇನ್ ಕರ್ನಾಟಕ ನಮ್ಮ ಗಿರಿಧರ್ ಕರ್ಜಿ ಅವರು. ಯಾಕಂದರೆ ನಂಗೆ ಅವ್ರ ಮನೆ ತುಂಬ ಹತ್ತಿರ ಪರಿಚಯ. ನಾವು ಪುತ್ತೂರಿಗೆ ಹೋದಾಗ ಅವ್ರ ಮನೆಯಲ್ಲಿ ಕಾಫಿ ಟೀ ಎಲ್ಲ ಸಿಗ್ತಾ ಇರುತ್ತೆ. ನಾವು ಡೆಲ್ಲಿಗೆ ಹೋದಾಗ ಗೌಡ್ರ ಮನೆಯಿಂದ ನಮಗೆ ದೋಸೆ ಕಡಲೆ ಸಾಂಬಾರೆಲ್ಲ ಬರ್ತಾಯಿತ್ತು. ಹಾಗಾಗಿ ಈ ಫಕೀರ್ ಕೋ ಫಿಕರ್ ನಹಿ ಎಂದಾಗೆ ನಮಗೆ ಎಲ್ಲಿ ಹೋದರೂ ನೆಂಟ್ರೆ. ಸ್ವಾಮೀಜಿ ಕೇಳಿದರು ಊರ ಕಡೆ ಇರಲಿಲ್ವಲ್ಲ ಅಂತ. ನಿನ್ನೆ 3 ದಿನ ಇದ್ದೆ ಸ್ವಾಮೀಜಿ. ಮತ್ತು ನನಗೆ ಊರಿದೆ ಅಂತೇನಿಲ್ಲ, ಎಲ್ಲವೂ ಊರೇ. ಡೂ ದ ವರ್ಕ್ ವಿತೌಟ್ ಡಿಟ್ಯಾಚ್ಮೆಂಟ್ ಅಂತ. ನಾವು ಬಂದಾಗ ಪಾಪ ನಮ್ಮ ಹೀರೋ ಆ್ಯಂಡ್ ಅವರ ಫ್ಯಾಮಿಲಿ ಎಲ್ಲ ಇಡ್ಲಿ ತಿನ್ನಲೇಬೇಕು ಅಂಥೇಳಿ ಇಡ್ಲಿಯನ್ನು ತಿನ್ನಿಸಿದ್ರು. ನನಗೊಂದು ಅರ್ಥ ಆಗಿದ್ದು, ಇವತ್ತಿನ ಸಭೆ ಒಂಥರ ದೈವ ನಿಶ್ಚಯವಾದ ಸಭೆ. ಇಟ್ ಈಸ್ ದ ಡಿಸೈಡೆಡ್ ಫ್ರಮ್ ಡೆಸ್ಟಿನಿ, ನಾಟ್ ಫ್ರಮ್ ಹ್ಯೂಮನ್, ದಿಸ್ ಆಯುರ್ವೇದಿಕ್ ಸಮಿಟ್. ಯಾಕೆ ಆಯುರ್ವೇದ ಅನ್ನೋದು, ಹೌ ಮೆನಿ ಆರ್ ಇನ್ ಕನ್ನಡ? ಒಂದು ಈ ವಾಸ್ತು, ಆಯುರ್ವೇದ, ಸಮಾಜ ಅದನ್ನೆಲ್ಲ ಏನಾದ್ರು ಶುದ್ಧಿ ಮಾಡಬೇಕು ಅನ್ನೋ ಒಂದು ದೊಡ್ಡ ವಿಶ್ವೇಶ್ವರಯ್ಯ ಅಂತರದ್ದು ಏನಾದ್ರು ಬ್ರೈನ್ ಏನಾದ್ರು ಸಾಧುಗಳಲ್ಲಿದ್ದರೆ ಅದು ನಮ್ಮ ಹರಿಹರಪುರ ಶ್ರೀಗಳ ಹತ್ರ. ಅದಕ್ಕೆ ನಾನು ಅವರಿಗೆ ಡಾಕ್ಟ್ರಿಗೆ ಹೇಳಿದೆ, ಫಸ್ಟ್ ಸ್ಪೀಚ್ ಸ್ವಾಮೀಜಿ ಮಾಡಲಿ, ಆಮೇಲೆ ನಾವೆಲ್ಲ ಮಾತಾಡ್ತೀವಿ. ಯಾಕೆ ನಮಗೆ ಕಂಟೆಂಟ್ ಸಿಗೋದು ಗೂಗಲಿಂದನೇ. ಫಸ್ಟ್ ಗೂಗಲ್ ಮಾತಾಡಿದ್ಮೇಲೆ ನಾವು ಭಾಷ್ಯ ಬರಿಬೋದು. ಹಾಗಾಗಿ ನನಗೆ ಅದಕ್ಕೊಂದು ಪ್ರೂಫ್ ಹೇಳ್ತೀನಿ. ಈಗ ಇಲ್ಲಿ ಎಲ್ಲ ಮೃತ್ರಿಕೆಗಳನ್ನು ಒಟ್ಟು ಮಾಡಿದ್ದಾರೆ. ಹೋದ ತಿಂಗಳು ನಾನು ಬೃಂದಾವನದಲ್ಲಿದ್ದೆ. ನಮ್ಮ ಪ್ರೇಮಾನಂದ ಅವ್ರದ್ದು ಮತ್ತು ದೇವರಾಯ ಬಾಬಾ ಅವರ ಸಮಾಧಿ ಪ್ರೋಗ್ರಾಮ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿ ಎಲ್ಲ ಮಣ್ಣು ಹೊತ್ಕೊಂಡು ಹೋಗ್ತಾ ಇದ್ರು. ಬೃಂದಾವನದ್ದು ನಿಧಿವನದ ಮಣ್ಣನ್ನು ತಗೊಂಡು ಹೋಗ್ತಾರೆ. ವೃಂದ ಅಂದರೆ ತುಳಸಿ. ಅವಳ ಮಣ್ಣಿಗೆ ಅಷ್ಟು ಔಷಧಿ ಗುಣ ಅಂತ ಮೆಡಿಸಿನ್ ಹೇಳಿದ್ವು. ಲಾಜಿಕ್ ಮತ್ತು ಮ್ಯಾಜಿಕ್ ಎರಡೂ ಇದೆ ಅದರಲ್ಲಿ. ಇನ್ನೊಂದು, ತುಳಸಿ ದ ಬೆಸ್ಟ್ ಆಲ್ಕಲೈನ್ ವಾಟರ್. ಸ್ವಾಮೀಜಿ ಈಗಷ್ಟೇ ತೀರ್ಥ ಕೊಟ್ಟರು. ಎಲ್ಲ ಮಠಗಳಲ್ಲಿ ನೀವು ನೋಡ್ಬೋದು, ಎಲ್ಲರ ಮನೆಯಲ್ಲೂ ಇದೆ. ಸಾಲಿಗ್ರಾಮಕ್ಕೆ ತುಳಸಿ ಇಟ್ಟು ಆ ನೀರನ್ನು ಬೆಳಿಗ್ಗೆ ತಗೊಳ್ಳೋದೊಂದು ಸಂಪ್ರದಾಯ. ಅದೇನು, ಒಂದು ಕಡೆ ತುಳಸಿ ಪಾವಿತ್ರತೆ ಸಂಕೇತ, ಆಧ್ಯಾತ್ಮ. ಇನ್ನೊಂದು ಕಡೆ ಆಲ್ಕಲೈನ್ ವಾಟರ್ ಆ್ಯಂಡ್ ಹೈಲಿ ಆಕ್ಸಿಡೆಂಟ್. ತುಳಸಿ ಇಸ್ ಹೈಲಿ ಆಕ್ಸಿಡೆಂಟ್. ದಿನಾ ತುಳಸಿಯನ್ನು ಜಗ್ದು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ. ಇದು ಮೊನ್ನೆ ದೇವರಾಯ ಬಾಬಾ 300 ವರ್ಷ ಬದುಕಿದ ಸನ್ಯಾಸಿ ಬರೆದಿಟ್ಟ ಔಷಧಿ. ಅದು ಯೂಟ್ಯೂಬಲ್ಲಿದೆ, ಅದರ ಲಿಂಕು. ಆವಾಗ ಅವರ ಶಿಷ್ಯರು ನಂಗೆ ಹೇಳಿದರು, ದಿನ 30 ಎಲೆ ತುಳಸಿ ದೇಸಿ ಹಸುವಿನ ಹಾಲಿನ ಜೊತೆಗೆ ಮಜ್ಜಿಗೆ ಅದರಲ್ಲಿ ಮಾಡಿ ಬೆಳಗ್ಗೆ ತಗೊಳ್ಳೋದ್ರಿಂದ ಕ್ಯಾನ್ಸರನ್ನು ತಡಿಲಿಕ್ಕಾಗತ್ತೆ. ತುಳಸಿಗೆ ಎಷ್ಟು ಇವತ್ತು ಆ ಗಿಡವನ್ನೇ ಇಟ್ಟಿದ್ದಾರೆ. ಮತ್ತು ಧನ್ವಂತ್ರಿ ಮೂರ್ತಿ ಎಲ್ಲ ರಥ ಮಾಡಿ 120 ಅಂದ್ರು ಅವರು. ನಂಗೆ ನಗು ಬರ್ತಾ ಇತ್ತು. ಯಾಕೆ ಸ್ವಾಮೀಜಿ ಒಂದು ಹರಿಹರಪುರದಲ್ಲಿ ಒಂದು ಗಣಪತಿ ಇಟ್ಟಿದ್ದಾರೆ.
ಇಷ್ಟಸಿದ್ಧಿ ಸಂಕಷ್ಟಹರ ಗಣಪತಿ ಅಂತ. ನಾನು ಸಾವೇನ್ ತೀರ್ಥ ಅದರ ಪ್ರತಿಷ್ಠೆ ಮಾಡಿದ್ರು. ನನ್ನ ತಾಯಿಯಲ್ಲಿ ವರ್ಕ್ ಮಾಡ್ತಾ ಇತ್ತು. ಕ್ಷಿಪ್ರವರದ ಗಣಪತಿ ಮಠದ ಒಳಗೆ ಇದೆ ಅದು. ಅಲ್ಲಿ ಬೇಗ ವರ ಕೊಡೋನು ಅಂತ ಅದರ ಹೆಸರು. ಆ ಗಣಪತಿ ಸಂಖ್ಯೆ 121, ಇವತ್ತು 120. ಸ್ವಾಮೀಜಿ ಕೈಯಲ್ಲಿ ಕೊನೆ ಪುಷ್ಪಾರ್ಚನೆ ಮಾಲಾರ್ಪಣೆಗೆ ಸ್ವಾಮೀಜಿ ಮಾಡಿದರೆ ಅದು 121. ಯಾಕಂದರೆ ಶಂಕಾಂ ಹರತಿ ಇತಿ ಶಂಕರ ಅಂತ. ಈ ಶಂಕರಾಚಾರ್ಯರ ಪಂಥ ಹೇಗೆ ಅಂದರೆ ಶಂಕೆಯನ್ನು ಹೊಡೆದೋಡಿಸೋರು. ಯಾವ ಥರ ಶಂಕೆ? ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಈ ಮೂರನ್ನು ಭಗವತ್ಪಾದರು ಕ್ಲೀನ್ ಮಾಡಿ ಅದರ ಕ್ಲಾರಿಟಿಯನ್ನು ಕೊಟ್ಟು ಭಯದಿಂದ ದಾಟಿಸೋದಿದೆಯಲ್ಲ, ಅದೇ ವೈದ್ಯ ಪದ್ಧತಿ. ಒಂದು ನಗು ಸದಾನಂದ ಗೌಡ್ರು, ಆ ನಗುವಿಂದ ನೆಕ್ಸ್ಟ್ ಪಕ್ಕದಲ್ಲಿ ಸ್ವಾಮೀಜಿ ಇದ್ರು, ಅವ್ರು ಹೊರಟರು. ಸೌಖ್ಯಾನಂದ್ರು, ನಗುವಿಂದ ಸೌಖ್ಯ, ಸೌಖ್ಯದಿಂದ ಸ್ವಯಂ ಪ್ರಕಾಶದ ಕಡೆ ಲಾಜಿಕ್. ಮತ್ತೆ ಇನ್ನೊಂದು ವಿಜೇಂದ್ರ ಅವರನ್ನು ಕರೆಸಿ ಇವತ್ತು ಫೈನಲ್ಲು. ಹಾಗಾಗಿ ವಿಜಯಯಾತ್ರೆಗೆ ಅದನ್ನೊಂದು ಕಂಟೆಂಟ್ ತಗೊಳ್ಬೋದು. ನನಗೆ ಸ್ವಾಮೀಜಿ ಅವರು ಯಾಗಶಾಲೆ ಅದರದೆಲ್ಲ ಕಾನ್ಸೆಪ್ಟ್ ನೋಡಿದಾಗ ಅನ್ನಿಸ್ತು, ವಾಸ್ತು ಜ್ಯೋತಿಷ್ಯ ಎಲ್ಲ ಅವ್ರು ಅರ್ಧ ಕುಡ್ದಿದ್ದಾರೆ ಅಂತ ಗೊತ್ತಿತ್ತು, ಆಯುರ್ವೇದ ಅರ್ಧ ಕುಡ್ದಿದ್ದು ಗೊತ್ತಿರಲಿಲ್ಲ. ಇವತ್ತು ಅವ್ರು ನೋಡಿದ ತಕ್ಷಣ ಮರ ಶಿವನಿ ಅಲ್ವಾ. ಈ ಗಿಡಗಳಲ್ಲಿ 3 ಥರ ಗಿಡ ಇದೆ. ಒಂದು ನಾರ್ಮಲ್ ವೃಕ್ಷಗಳು, ಇನ್ನೊಂದು ವನಸ್ಪತಿಗಳು, ಇನ್ನೊಂದು ದೇವವೃಕ್ಷಗಳು. ನಾರ್ಮಲ್ ವೃಕ್ಷ ಅಂದರೆ ಈಗ ಇಲ್ಲ ಇದೆಯಲ್ಲ ಅದು. ವನಸ್ಪತಿ ಅಂದರೆ ಚಂದ್ರ ಅಂದರೆ ಧನ್ವಂತರಿ, ಅವನು ಬೆಳಕಲ್ಲಿ ಹೂ ಬಿಡೋ ಗಿಡಗಳು, ಪಾರಿಜಾತ ವೃಕ್ಷ. ಅದು ಅಲ್ಲದೆ ಈ ಧನ್ವಂತರಿ ಮೂರ್ತಿಯನ್ನು ಮೊನ್ನೆ ಹನುಮಂತನ ಪ್ರತೀಕ ಆ ಕಲಶ ಇಟ್ಕೊಂಡು ಅಮೃತ ಕಲಶ ಹಸ್ತಾಯ ವಿದ್ಮಹೆ ಅಂತ ಅವನಿಗೆ ಗಾಯತ್ರಿ ಇದೆ. ಸೊ ಈ ಶ್ರೀಯಂತ್ರವನ್ನು ಕಡಿಬೇಕಾರೆ, ಅಂದರೆ ಮೇರು ಪರ್ವತವನ್ನು ಕಡಿಬೇಕಾರೆ ಅಮೃತಮಂಥನದಲ್ಲಿ ವಿಷ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಧನ್ವಂತರಿ. ಇವತ್ತು ನಿಮಗೆ ಉದ್ಘಾಟನೆ ಮಾಡಿದ್ದು ಈ ನಮ್ಮ ಇಡೀ ಕರ್ನಾಟಕದಲ್ಲಿ ನಿರಂತರ ಪ್ರೀತಿಯಿಂದ ದೇವಿಯನ್ನು ಖಡ್ಗಮಾಲದಿಂದ ಹಿಡಿದು ದೇವಿ ಸರ್ವಶ್ಲೋಕದಿಂದನೂ ಅವಳನ್ನು ವಶ ಮಾಡಿಕೊಂಡಿದ್ರೆ ಆ ಕೈ ಹರಿಹರಪುರದ ಶ್ರೀಗಳ ಕೈ ಅದು. ಹಾಗಾಗಿ ಡಾಕ್ಟ್ರ್ ಹೇಳಿದ್ರಿ ಗಿಡ ನೆಡಬೇಕು ಅಂತ, ಸರಿಯಾದ ಜನ ಇದ್ದಾರೆ ನೆಡೆಸಿ ಅಂತ. ಹಾಗಾಗಿ ಕೋಇನ್ಸಿಡೆನ್ಸ್ ಹೇಳಿದ್ದು ನಾನು ಅದಕ್ಕೆ. ದಿಸ್ ಇಸ್ ದ ಪ್ಲ್ಯಾನ್ ಫ್ರಮ್ ಡೆಸ್ಟಿನಿ. ಇವತ್ತು ಪೊಲ್ಯೂಷನ್ನು ಡೆಲ್ಲಿಲಿ ಆ ಮಟ್ಟಕ್ಕೆ ಕೆಟ್ಟದಾಗಿ ಹೋಗಿದೆ. ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಬ್ರಾಂಕೈಟ್ಸನ್ನು ರೀಪ್ಲೇಸ್ ಮಾಡಲಿಕ್ಕಾಗಲ್ಲ. ಆದರೆ ಬ್ರಾಂಕೈಟ್ಸನ್ನು ಕ್ಲೀನ್ ಮಾಡಲಿಕ್ಕೆ ಆಯುರ್ವೇದದಲ್ಲಿ ತಾಕತ್ತಿದೆ. ಒಂದು ತುಳಸಿ, ಇನ್ನೊಂದು ಪಾರಿಜಾತ. ಈ ಪಾರಿಜಾತಗಳ ಯಾಕೆ ಪಾರಿಜಾತ ತರುಮೂಲವಾಸಿ, ಚಿರಂಜೀವಿ ಯಾರು? ಹನುಮಂತ, ಅವನಿರುವುದಲ್ಲಿ. ಇಡೀ ಪಾರಿಜಾತ ಬಾಡಿಯಲ್ಲಿರೋ ಟಾಕ್ಸಿಕನ್ನು ತೆಗೆದು ಬಿಸಾಕತ್ತೆ, ಬ್ರಾಂಕೈಟ್ಸನ್ನು ಕ್ಲೀನ್ ಮಾಡುತ್ತೆ. ಕೊರೋನಾ ಟೈಮಲ್ಲಿ ಸುಮಾರು ಹೆಲ್ಪ್ ಆಗಿತ್ತು. ಕೊರೋನಾ ಟೈಮಲ್ಲಿ ಎಲ್ಲ ಹೆದರೋಗಿದ್ವಿ, ಏನು ಅಂತ. ಸ್ವಾಮೀಜಿ ಹೇಳಿದಾಗೆ ಹಾಸ್ಪಿಟ್ಲು ಖಾಲಿ, ಕೋರ್ಟು ಖಾಲಿ, ಜೊತೆಗೆ ನಮ್ಮ ಯುವಕರ ಕಾಫಿ ಡೇಯೂ ಖಾಲಿ, ಎಲ್ಲ ಖಾಲಿ. ಯಾರನ್ನು ಮಾತಾಡಿಸೋ ಧೈರ್ಯದಲ್ಲಿ ಇಲ್ಲ. ಇನ್ಸ್ಟಾಗ್ರಾಮ್ ಒಂದೇ ಇದ್ದಿದ್ದೇನೆ ಅವತ್ತು. ಇನ್ಸ್ಟೆಂಟ್ ಕಾಫಿಯೂ ಖಾಲಿ, ಆಪ್ತ ಬಂಧುಗಳು ಖಾಲಿ, ಪ್ರೋಗ್ರಾಮ್ಗಳು ಖಾಲಿ, ಸರ್ವವೂ ಖಾಲಿ, ದೇವಸ್ಥಾನವೂ ಖಾಲಿ. ಆ ಖಾಲಿ ಟೈಮಲ್ಲಿ ಇಡೀ ಜಗತ್ತು ಒದ್ದಾಡ್ತಾ ಇದ್ರು. ನಮ್ಮ ಡಾಕ್ಟ್ರು, ನನಗೆ ಅವರ ಹೆಸರು ನನಗೆ ಕೊನೆ ಶಬ್ದ ಸ್ವಲ್ಪ ಕಷ್ಟ. ಹಾಗಾಗಿ ಡಾಕ್ಟ್ರು ಅವಾಗ ಸಂಜೀವಿನಿ ಇದ್ದಾಗೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದವರು, ಮನಸ್ಸಿಗೆ ಧೈರ್ಯ ತುಂಬಿದವರು. ಫಸ್ಟು ಮಾತ್ರೆ ಯಾವುದು ಅಂದರೆ ಡಾಕ್ಟ್ರು ಪೇಷಂಟಿಗೆ ಕೊಡೋದು, ನಾನಿದ್ದೀನಿ ಹೆದರಬೇಡ ಅಂತ. ಇಲ್ಲೆಲ್ಲ ಆಯುರ್ವೇದದವರು ಇದ್ದಾರೆ. ಯಾಕೋ ನಮಸ್ಕಾರ ಮಾಡಿದ್ರಿ ಯಾಕೆ ಅಂತ. ಒಂದು, ನಾನು ಭಗವದ್ಗೀತೆನ ಒಪ್ತೀನಿ, ಹಾಗೆ ಬದುಕಬೇಕು ಅಂತ. ಏಕೋದೇವ ಸರ್ವಭೂತೇಶು ಗೂಢ. ಎರಡನೇದು, ಇಲ್ಲಿರೋ ಎಲ್ಲರೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಎಷ್ಟೋ ಪ್ರಾಣವನ್ನು ಉಳಿಸ್ತವರು. ಇಲ್ಲಿರೋ ಎದುರುಗಡೆ ಲೈನವರು ಎಷ್ಟೋ ಪ್ರಾಣ ಉಳಿಸೋ ಡಾಕ್ಟ್ರುಗಳನ್ನು ತಯಾರು ಮಾಡಿದವರು. ಅದಕ್ಕೆ ಆ ಎಲ್ಲ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತಿಲ್ಲಿ ನಿಂದೆ. ಯಾಕೆ ಇದು ನಮಗೆ ಯಜ್ಞ ಅಂತ. ಇಬ್ಬರು ಪ್ರೊಫೆಷನ್ ಅವರಿಗೆ ಮೋಕ್ಷಕ್ಕೆ ದಾರಿ ಬೇಡ ಅಂತ. ಒಂದು ಡಾಕ್ಟ್ರಿಗೆ, ಅವರಿಗೆ ತಪಸ್ಬೇಕು ಅಂತಿಲ್ಲ. ಇನ್ನೊಂದು ಸ್ತ್ರೀಗೆ, ಅದೆರಡೂ ತ್ಯಾಗದ ಜೀವನ. ಅವರಿಬ್ಬರಿಗೆ
ಯಾವ ತಪಸ್ಸು ಅವಶ್ಯಕತೆ ಇಲ್ಲ. ಯಾಕೆ ಎಷ್ಟೋ ಜನ ಪ್ರಾಣ ಉಳಿಸಿರ್ತೀರಲ್ಲ, ಅವ್ರ ಹೆಂಡತಿ ಮಕ್ಕಳೆಲ್ಲ ಲಲಿತಾ ಸಹಸ್ರನಾಮದ ಫಲ ಡಾಕ್ಟ್ರಿಗೆ ಹೋಗುದು ಅಲ್ವಾ? ಹೋಗ್ತಾ ಒಂದು ಹೀಗೆ ಕೃತಜ್ಞತೆ ಹೇಳ್ತಾರೆ. ಹೋಗ್ದ ಎಲ್ಲ ಪೇಷಂಟ್ ದೇವರನ್ನು ನಂಬಿದ್ರು ರೋಗವನ್ನೆಲ್ಲ ನಂಬ್ತಾರೆ. ಹಾಗಾಗಿ ಸ್ವಾಮೀಜಿ ಇನ್ನೊಂದು ಪಾಯಿಂಟ್ ಅಂತ ತೆಗೆದ್ರು ಆಯುರ್ವೇದದ, ಇದು ಜೀವನ ಪದ್ಧತಿ ಅಂತ. ನಾನೊಂದು ಸಣ್ಣ ಹವ್ಯಕರು ಇರೋದ್ರಿಂದ ಅಡುಗೆ ಸ್ಪೆಷಲಿಸ್ಟ್ ನೀವುಗಳು. ಜಗತ್ತಿಗೋಸ್ಕರ ಹವಿಸಾಕು ಒಂದು ಪಂಥ ಅಂದರೆ ಅದು ಹವ್ಯಕ. ಲೋಕ ಕಲ್ಯಾಣಕ್ಕೋಸ್ಕರ ಅಗ್ನಿಹೋತ್ರ ಶುರು ಮಾಡಿದ್ದು ನಿಮ್ಮ ಕಡೆಯಿಂದ. ಹಾಗಾಗಿ ಡಾಕ್ಟ್ರಲ್ಲೂ ಅದೇ ಗುಣ. ಅವರು ಬೆಳವಣಿಗೆಗಿಂತ ಸಮಷ್ಟಿ ಬೆಳವಣಿಗೆಗೆ ಏನು ಮಾಡಬೇಕು, ಅವ್ರ ಇಡೀ ಫ್ಯಾಮಿಲಿಲಿ ಆ ಗುಣ ಎದ್ದು ಕಾಣುತ್ತದೆ. ಹಾಗಾಗಲಿಕ್ಕೆ ಹವ್ಯಕರಿಗೆ ಒಂದೊಳ್ಳೆ ಗುರುಗಳಿದ್ದಾರೆ, ರಾಘವೇಶ್ವರ ಭಾರತಿಗಳು. ಅವ್ರ ಹಸುವಿನ ಬಗ್ಗೆ ಗೋಮಾತೆಯಲ್ಲಿ ಮನಸ್ಸು ಹೇಗೋ ಗುರುಗಳ ಮನಸ್ಸು ಅದೇ ಥರ. ಗೋವು ಯಾರ ಕೆಟ್ಟದ್ದನ್ನು ಬಯಸಲ್ಲ. ಇನ್ನೊಂದು ನಿಮ್ಮ ತುಪ್ಪ, ಆಯುರ್ವೇದದಲ್ಲಿ ಬ್ರೈನ್ ಸ್ಟ್ರೋಕಿಗೆ, ಬಿ ಪಿ ಕಂಟ್ರೋಲಿಗೆ, ಪ್ಯೂರ್ ಆಕ್ಸಿಡೆಂಟ್ ಬ್ರೈನಲ್ಲಿ ಸಂಚಾರ ಆಗಲಿಕ್ಕೆ ದೇಸಿ ಹಸುವಿನ ತುಪ್ಪ ಏನಾದ್ರು ಪ್ರಪಂಚಕ್ಕೆ ಕೊಟ್ಟಿದ್ರೆ ಅದು ಆಯುರ್ವೇದ. ಇವತ್ತು ಅಲೋಪತಿಯಲ್ಲಿ ಒದ್ದಾಡ್ತಾರೆ. ಯಾರು ದಿನ ಮೂಗಿಗೆ ನಾಸಲ್ಲಿಗೆ ತುಪ್ಪ ಬಿಡ್ತಾರೋ ಅವರಿಗೆ ಬ್ರೈನ್ ಸ್ಟ್ರೋಕ್ ಬರಲ್ಲ, ಬಿ ಪಿ ಬರಲ್ಲ, ಓವರ್ ಸ್ಟ್ರೆಸ್ ಬರಲ್ಲ. ಯಾಕೆ ನಮ್ಮ ದೇಹದ ಹಾರ್ಟ್ ಬಿಟ್ಟರೆ ನೆಕ್ಸ್ಟ್ ಕಂಟ್ರೋಲ್ ಇರೋದು. ಸ್ವಾಮೀಜಿಗಳು ಚಿಂತನೆ ಬಗ್ಗೆ ಮಾತಾಡಿದರು, ಅದು ಶುರುವಾಗೋದು ಬ್ರೈನಲ್ಲಿ. ಇವತ್ತು ನಾವೆಲ್ಲ ಚಿಂತೆಯಲ್ಲಿದ್ದೀವಿ. ಧಿಯೋಯೋನ ಪ್ರಚೋದಯಾತ್ ಆಗೋ ಕಾಲ ಬಂತು. ಸೊ ಓಂಕಾರ ಇವತ್ತು ಜರ್ಮನಿಯಲ್ಲಿ ಅದರ ರಿಸರ್ಚ್ ಆಗಿ ಓಂಕಾರವನ್ನಲ್ಲಿ, ಯಾಕೆ ಓಂಕಾರ ದೊಡ್ಡ ಮೆಡಿಸಿನ್, ಇಡೀ ಜಗತ್ತಿನ ಎಲ್ಲ ಕಾಯಿಲೆಗೆ ಔಷಧಿ ಓಂ, ಅಕಾರ ಉಕಾರ ಮಕಾರ ಅಂತ. ಸೊ ಅದನ್ನು ಅದರ ಎಕ್ಸ್ಪ್ಯಾನ್ಷನ್ ಗಾಯತ್ರಿ ಮಂತ್ರ. ಸೊ ನಾನು ಡಾಕ್ಟ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋದು, ನೆಕ್ಸ್ಟ್ ಇಯರು ನಾನು ಅವರ ಅಣ್ಣನ ಮಕ್ಕಳಿದ್ದಾಗ ಹೇಳಿದೆ, ನೆಕ್ಸ್ಟ್ ಇಯರ್ ಬೆಂಗಳೂರಲ್ಲೊಂದು 5 ಎಕರೆಯಲ್ಲಿ ಆಯುರ್ವೇದ ರಿಸರ್ಚ್ ಸೆಂಟರನ್ನು ಶುರು ಮಾಡಿ. ಯಾಕೆ ಈ ಪ್ರೋಗ್ರಾಮ್ಗಳ ಶುಷ್ಕ ಆಗಬಾರ್ದು. ಇಟ್ ಶುಡ್ ಬಿ ಎವಲ್ಯೂಷನ್. ಪ್ರೋಗ್ರಾಮ್ ಲೀಡ್ಸ್ ಟು ಪ್ರೋಗ್ರೆಸ್. ಯಾಕೆ ಸ್ವಾಮೀಜಿಯಿಂದ, ಡಾಕ್ಟ್ರಿಂದ, ಸುಮಾರು ಜನರಿಂದ ನಾವು ಸುಮಾರು ಮಾಹಿತಿ ಈಗ ನಾನು ಕೂತಲ್ಲಿ ಸಿಕ್ತು. ಮೊನ್ನೆ ಸ್ವಾಮೀಜಿ ಈ ಹಿಂದೆ ನಾವೆಲ್ಲ ನೋಡಿದ್ವಿ ರಾಮ ಸೇತು ಕಾರ್ಯಕ್ರಮ, ಎಲ್ಲರನ್ನ ಜೋಡಿಸೋದು. ಈಗ ಸನಾತನ ಧರ್ಮದ ರಾಮ ಸೇತು ಯಾರು ಅಂದರೆ ಹರಿಹರಪುರದ ಶ್ರೀಗಳು. ಯಾಕೆ ಇಡೀ ವಿಶ್ವವ ಭಾರತ ಸಂಚಾರ ಮಾಡಿ ಎಲ್ಲರನ್ನೂ ಜೋಡಿಸ್ತಾ ಇದ್ದಾರೆ. ಈ ಲಂಕಾ ದಹನ ಆಗಬೇಕು, ಅವರ ಇಷ್ಟವಾದ ದೇವರು ಪ್ರಾಣದೇವರ ಸಮೇತ ಮಠದ ಎದುರುಗಡೆ ಇಟ್ಟಿದ್ದಾರೆ ಅವನ. ಸೊ ಹಾಗಾಗಿ ನಮ್ಮ ಪ್ರಾಣದ ರಕ್ಷಣೆ ಇದೆಯಲ್ಲ, ಅದಕ್ಕೆ ಆಯುರ್ವೇದ ಅತಿ ಅಗತ್ಯ. ಯಾಕೆಂದರೆ ಅದು ಋಗ್ವೇದದೊಂದು ಭಾಗ ಅಂದ್ಕೊಳ್ತೀವಿ, ಆಯುಷ್ ವೇದ ಅಂತ. ಆ ಅಮೃತ ಕಲಶದಿಂದ 2 ಗಿಡ ಹುಟ್ಟು, ಒಂದು ಸೋಮಪತ್ರೆ, ಇನ್ನೊಂದು ಅಮೃತಬಳ್ಳಿ. ಆ 2 ಗಿಡ ಮನೇಲಿದ್ರೆ ಸುಮಾರು ಕಾಯಿಲೆ ತಡಿಬೋದು. ವರಹಮೀರ ಒಂದು ಅವನ ವಾಸ್ತುಶಾಸ್ತ್ರದಲ್ಲಿ ಬರೆದಿದ್ದಾನೆ, 16 ವೃಕ್ಷಗಳು ಮನೆ ಸುತ್ತ ಇದ್ದರೆ ಕಾಯಿಲೆ ಬರಲ್ಲ. ಒಂದು ಶ್ಲೋಕದಲ್ಲೇ ಬರೆದಿದ್ದಾನೆ. ಈ ಹಿತ್ನಳ್ಳಿ ನಾಗೇಂದ್ರ ಭಟ್ರು ಅದರ ಕನ್ನಡ ಅನುವಾದ ಮಾಡಿದ್ದಾರೆ. ಸೊ ಹಾಗಾಗಿ ವೃಕ್ಷಶಾಸ್ತ್ರ ಅಂದರೆ ಜಗತ್ತಲ್ಲಿ ಕಾಸ್ಮಿಕ್ಕನ್ನು ಎಳ್ಕೊಳ್ಳೋ ತಾಕತ್ತಿರೋದು. ಕಾಸ್ಮಿಕ್ ಟವರ್ಸ್ ಅನ್ನೋದು ಹಿಮಾಲಯಗಳು, ಅರುಣಾಚಲ ಬೆಟ್ಟ ಎಲ್ಲ ಬಿಟ್ಟರೆ ಅದು ದೇವವೃಕ್ಷಗಳಿಗೆ ಮತ್ತು ವೃಕ್ಷಗಳಿಗೆ. ನಾನು ಒಂದ್ಸಲಿ ವಾಮನಾಚಾರ್ಯರು ಪೊಲ್ಯೂಷನ್ ಬೋರ್ಡಲ್ಲಿದ್ದಾಗ ಹೇಳಿದೆ, ಒಂದು ಎನ್ವಿರಾನ್ಮೆಂಟನ್ನು ಕ್ಲೀನ್ ಮಾಡಲಿಕ್ಕೆ 2 ಕೆಲಸ ಆಗುತ್ತೆ. ಒಂದು ಹವ್ಯಕರು ಕೊಟ್ಟ ಫಾರ್ಮುಲಾ ಅಗ್ನಿಹೋತ್ರ, ಇನ್ನೊಂದು ಔದಂಬರ ವೃಕ್ಷ ಅಂತ. 24 ಗಂಟೆ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡೋದು. ನನ್ನ ಗುರುಗಳ ವೃಕ್ಷ ದತ್ತಾತ್ರೇಯ, ನನ್ನ ಪರಮ ಗುರುಗಳು, ಅವರಿರೋ ವೃಕ್ಷ ಔದಂಬರ. ಸ್ವಾಮೀಜಿಯವರು ಆರಾಧ್ಯ ದೇವರು ಲಕ್ಷ್ಮೀ ನರಸಿಂಹ ಇರೋದು ಔದಂಬರ ವೃಕ್ಷ. ಇಲ್ಲಿ ಸ್ವಲ್ಪ ಜ್ಯೋತಿಷ್ಯ ಪ್ರಿಯರಿದ್ದರೆ ಶುಕ್ರಗ್ರಹ ಇರೋದು ಔದಂಬರ ವೃಕ್ಷ. ಆ ವೃಕ್ಷ ಆರೋಗ್ಯದ ಸಮೃದ್ಧಿಯನ್ನು ಜಾಸ್ತಿ ಮಾಡೋದಲ್ಲದೆ ಆಯುಷ್ಯನ್ನು ಜಾಸ್ತಿ ಮಾಡ್ತದೆ. ಇನ್ನೊಂದು ಅದರ ನೀರಿದೆಯಲ್ಲ, ಪ್ಯೂರ್ಲಿ ಆಕ್ಸಿಡೆಂಟ್. ಅದನ್ನು ದಿನ ತಗೊಳ್ಳೋದ್ರಿಂದ ಸತ್ತೋಗೋ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿ ಕ್ಯಾನ್ಸರಿಗೆ ಅದು ಹೈ ಮೆಡಿಸಿನ್ ಅಂತೆ. ಸಿದ್ದೇಶ್ವರ ಶ್ರೀಗಳು ಅದರ ರಿಸರ್ಚ್ ಮಾಡಿದ್ದಾರೆ. ಸೊ ಯಾರು ಕ್ಯಾನ್ಸರ್ ಪೇಷಂಟ್ ಇದ್ದರೆ ದಯಮಾಡಿ ಅತ್ತಿ ಮರದ ನೀರನ್ನು ತಗೊಳ್ತಾ ಇರಿ, ಅದರ ಬೇರಿಂದ ಅಥವಾ ಕಾಂಡದಿಂದ. ಅತ್ತಿ ಗಿಡ ಪ್ಯೂರ್ ಔಷಧಿ, ಮತ್ತು ಅದು ದೇವವೃಕ್ಷ. ಯಾಕೆ ಯಾವ ಗಿಡ ಹೂ ಬಿಡದೆ ಕಾಯಿ ಆಗುತ್ತೆ ಅದೆಲ್ಲ ದೇವವೃಕ್ಷ. ಅಶ್ವತ್ಥ, ಔದಂಬರ,
ಚಾಣೂರ. ಇದು ಭಗವದ್ಗೀತೆಯಲ್ಲಿ ವಿಷ್ಣು ಸಾನ್ನಿಧ್ಯ ಇರೋ ಮರ ಸಮೇತ. ಡಾಕ್ಟ್ರ್ ಅವರಿಗೆ ಒಂದು ರಿಕ್ವೆಸ್ಟು, ಇದೆರಡು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ, 957 ರಿಸರ್ಚ್ ಪೇಪರ್ಗಳು ಬಂದಾಯಿತು, ಅದು ಹಿಸ್ಟ್ರಿ ಕ್ರಿಯೇಟ್ ಆಯಿತು. ನಿಮ್ಮ ಇವತ್ತಿನ ಪ್ರೋಗ್ರಾಮು ಹಿಸ್ಟ್ರಿ, ಹಾಗಾಗಿ ಜಗತ್ತಿನ ಮಿಸ್ಟ್ರಿ ನಿವಾರಣೆ ಮಾಡಲಿಕ್ಕೆ ನೆಕ್ಸ್ಟ್ ಇಯರಿಂದ ಎಲ್ಲ ಕಡೆ ಹತ್ತಿ ಗಿಡಗಳನ್ನು ನೆಡೆಸಿ, ಔಷಧಿ ಗಿಡಗಳನ್ನ ನೆಡೆಸಿ. ಯಾಕಂದರೆ ನಾವು ಬೆಳಗಾಮಲ್ಲಿ ಈ ಪ್ರಯೋಗ ಮಾಡಿದ್ವಿ, ಆ ಎಲ್ಲ ಕಾಡಿಗೆ ಔಷಧಿ ಗಿಡಗಳನ್ನು ಹಾಕಿದ್ವಿ. ಯಾರೋ ಕೇಳಿದ್ರೇನು, ಮಲಪ್ರಭಾ ಔಷಧಿ ನೀರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಹೇಗೆ? ಈ ಮರದ ನೀರೆಲ್ಲ ಹೋಗಿ ಸೇರುವುದ ನದಿಗೆ, ಅದರಲ್ಲಿ ಸ್ನಾನ ಮಾಡಿದರೆ ಮೆಡಿಸಿನ್. ತೀರ್ಥವನ್ನು ಔಷಧಿ ಮಾಡಿದ್ದು ಯಾವುದಾದ್ರು ಒಂದು ಸಂಪ್ರದಾಯ ಇದ್ದರೆ ಅದು ನಮ್ಮ ಸನಾತನ ಧರ್ಮದ. ಯಾಕೆ ಉಡುಪಿ ಕೃಷ್ಣ ಮಠದ ತೀರ್ಥ ಯಾರು ಕುಡಿದಿದ್ರೆ ನೋಡಿ, ಅದರಲ್ಲೆಲ್ಲ ಔಷಧಿ ಗಿಡ ಇದೆ, ಲಾವಂಚ ಇದೆ. ಮತ್ತು ಶೃಂಗೇರಿ ಮಠದ ಕೇಸರಿ ಹಾಕ್ತಾರೆ ತೀರ್ಥದಲ್ಲಿ, ಹರಿಹರಪುರದ ಮಠದ ತೀರ್ಥದಲ್ಲೂ ಕೇಸರಿ ಇರುತ್ತೆ. ಕೇಸರಿ ಸುಮಾರಕ್ಕೆ ಔಷಧಿ ಅಲ್ವಾ? ಈಗಷ್ಟೇ ಹೇಳಿದರೆ ಎವರ್ ಯೂತ್ ಆಗೋದು ಹೇಗೆ ಡಾಕ್ಟ್ರು ಅಂತ. ಅದರಲ್ಲಿ ಉಂಟಲ್ಲ ಕುಂಕುಮಾದಿ ತೈಲ, ಆಯುರ್ವೇದದ್ದಿ ಕುಂಕುಮಾದಿ ತೈಲ ಯಾವುದು? ಕೇಸರಿ. ದಿನ ನಲ್ಲಿಕಾಯಿ, ಚವನ ಮಹರ್ಷಿ, ಚವನಪ್ರಾಶ. ಚವನ ಮಹರ್ಷಿ ಅಷ್ಟು ವರ್ಷ ಬದುಕಿದ್ದ, ಕಡು ಬಡವ ಋಷಿ. ಎಲ್ಲ ಋಷಿಗಳು ಕೇಳಿದ್ರೆ, ನಿನ್ನ ಹತ್ರ ಏನೂ ಇಲ್ಲ, ನೀನಿಷ್ಟು ಎವರ್ ಯೂತ್ ಇದೆಯಲ್ಲ ಹೇಗೆ? ಆವಾಗ ಚವನ ಮಹರ್ಷಿ ಹೇಳ್ತಾರೆ, ನಾನು ದಿನ ನಲ್ಲಿಕಾಯಿ ತಿಂತಾ ಇದ್ದೆ. ಶಂಕರಾಚಾರ್ಯರು ಅದರಲ್ಲೂ ಶ್ಲೋಕದಲ್ಲೇ ಅದನ್ನಿಟ್ಟರು, ಕನಕದಾರದಲ್ಲಿ ನಲ್ಲಿಕಾಯಿ. ಸೊ ನಮ್ಮ ಶಾಸ್ತ್ರ, ಶಸ್ತ್ರ ಮತ್ತು ಮಂತ್ರ, ಈ ಮೂರು ಔಷಧಿ, ಈ ಮೂರೂ ಸೇರಬೇಕು. ಈ ಸಭೆಯಲ್ಲಿ ಮೂರೂ ಸೇರಿದೆ. ಶಾಸ್ತ್ರದ ಪ್ರತಿನಿಧಿಯಾಗಿ ಸ್ವಾಮೀಜಿಗಳಿದ್ದಾರೆ, ಮಂತ್ರದ ಪ್ರತಿನಿಧಿಯಾಗಿಯೂ ಸ್ವಾಮೀಜಿಗಳಿದ್ದಾರೆ. ಭದ್ರಂಕರಣೆಯಿಂದ ಶುರು ಮಾಡಿದ್ರಿ ಇವತ್ತು, ರಕ್ಷಣಾ ಮಂತ್ರ ಅದು. ನಾನು ಸ್ವಲ್ಪ ಇದರಲ್ಲೆಲ್ಲ ಲಾಜಿಕ್ ಹುಡುಕ್ತಾ ಇರ್ತೀನಿ. ನಮಗೆ ಪ್ರೋಗ್ರಾಮ್ ಏನೂ ಗೊತ್ತಿಲ್ಲ, ಡಾಕ್ಟ್ರು ಕರೆದ್ರು ಬಂದೆ. ಯಾಕೆ? ಡಾಕ್ಟ್ರು ಒಳ್ಳೆ ಒಂದು ಕಾಫಿ ಕೊಡ್ತಾರೆ ಬಂದಾಗೆಲ್ಲ. ಆಮೇಲೆ ನೋಡಿದರೆ ಪ್ರೋಗ್ರಾಮ್ ಗೊತ್ತಾಯಿತು, ಖುಷಿ ಆಯಿತು. ನಿನ್ನೆ ಮಠದ ಹತ್ರ ಹೋಗ್ತಾ ಸ್ವಾಮೀಜಿನ ನೋಡಬೇಕು ಅಂದ್ಕೊಂಡೆ, ಮತ್ತೆ ಇದಾರೋ ಇಲ್ವೋ ಅಂತ ಗೊತ್ತಾಗಲಿಲ್ಲ. ಇವತ್ತು ಬೆಳಗ್ಗೆ ಅವರ ದರ್ಶನ ಆಯಿತು, ಡಾಕ್ಟ್ರ್ ಗುರು ದರ್ಶನ ಆದರೆ ಜೀವನ ಸರಿ ಹೋಯ್ತಂತೆ. ಈ ನ್ಯೂ ಇಯರಲ್ಲಿ ಪಬ್ಬಲ್ಲೆದ್ದು ಹೋಗಿ ಗಬ್ಬೇಳೋಕ್ಕಿಂತ ಗುರುಕೃಪೆ ಗುರುದೃಷ್ಟಿ ಬಿದ್ದರೆ ಜೀವನ ಸರಿ ಹೋಗುತ್ತೆ. ಇನ್ನೊಂದು, ಇಷ್ಟು ಕಾಯಿಲೆ ಇದೆ ಎಲ್ಲರಿಗೂ, ಇಷ್ಟು ಕಾಯಿಲೆ ಜಗತ್ತಲ್ಲಿದೆ. ಯಾವುದಕ್ಕೆ ಬರ್ತಿದೆ? ಪ್ರತ್ಯಾಹಾರ ಪ್ರಾಣಾಯಾಮ ಅಂತ. ಇದನ್ನು ಹೇಳಿಕೊಟ್ಟಿದ್ದೆ ಆಯುರ್ವೇದ. 1 ಹೊತ್ತು ಊಟ ಮಾಡೋನು ಯೋಗಿ, 2 ಹೊತ್ತವನು ಭೋಗಿ, 3 ರೋಗಿ. ಈ ಫಾರ್ಮುಲಾವನ್ನು ಯೂನಿವರ್ಸಿಗೆ ಕೊಟ್ಟಿದ್ದು ಆಯುರ್ವೇದ, ಬೇರೆ ಯಾವ ಮೆಡಿಕಲ್ ಪದ್ಧತಿಗಳು ಕೊಟ್ಟಿಲ್ಲ. ಮತ್ತು ಈ ರಾಗಿ ಮಿಲೆಟ್ಸ್, ಇವತ್ತೆಲ್ಲರೂ ಎಷ್ಟು ಕೋಟ್ಯಾಧಿಪತಿಗಳಾಗಿದ್ದಾರೆ, ಆ ರಾಗಿಯನ್ನು ಕೊಟ್ಟಿದ್ದು ಆಯುರ್ವೇದವೇ. ರಾಗಿ ತಿನ್ನೋನು ಯೋಗಿ ಆಗ್ತಾರೆ ಅಂತ. ನಮ್ಮ ಹಾಸನದ ಪ್ರಿನ್ಸಿಪಲ್ ಇಲ್ಲೇ ಇರೋದ್ರಿಂದ ಅವ್ರ ಕಡೆ ಅದೇ ಜಾಸ್ತಿ, ರಾಗಿ ಮುದ್ದೆ. ಸಾಕ್ಷಿ ಎಕ್ಸಾಂಪಲ್, ಪ್ರಾಕ್ಟಿಕಲ್ ದೇವೇಗೌಡರು. ಅವ್ರು ಯಾವಾಗಲೂ ಮುದ್ದೆ ಮಾತ್ರ ತಿನ್ನೋದು. ಈ ಮಿಲೆಟ್ಸನ್ನು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಆಯುರ್ವೇದ. ಸ್ವಾಮೀಜಿ ಅಂತ ಹೇಳಿದರು, ಬೆಳಗ್ಗೆ ಮುಂಚೆ ತೀರ್ಥ ತಗೊಂಡ್ಬಿಟ್ಟು ತುಳಸಿಯ ನೀರನ್ನು ತಗೊಂಡು ಬಾಡಿ ಶುದ್ಧ ಆದಮೇಲೆ ಪೂರ್ವ ದಿಕ್ಕಿಗೆ ಔಷಧಿ ತಗೊಳ್ಬೇಕು ಅನ್ನೋದು ನಿಮ್ಮ ಆಯುರ್ವೇದದ ಪದ್ಧತಿ. ಸೂರ್ಯ, ಯಾಕೆ ಇಡೀ ಜಗತ್ತಿಗೆ ಆದಿತ್ಯ ಅಂದರೆ ಸುಧಾಕರ, ಪ್ರಪಂಚವನ್ನು ಸುಧಾರಣೆ ಮಾಡೋನು ಅಂತ, ಅದಿತಿಯ ಮಗ. ಅವನ ದರ್ಶನ ಮಾಡಿ ಸೂರ್ಯ ನಮಸ್ಕಾರ ಕೊಟ್ಟಿದ್ದು ನಿಮ್ಮ ಕಡೆಯವರೇ. ಹಾಗಾಗಿ ಆಹಾರ ಹೇಗಿರಬೇಕು, ಯಾವ ಕ್ರಮದಲ್ಲಿ ತಿನ್ನಬೇಕು, ಪದ್ಮಾಸನದಲ್ಲಿ ಕೂತ್ರೆ ಪೈಲ್ಸ್ ಬರಲ್ಲ ಅಂತ ಹೇಳಿಕೊಟ್ಟಿದ್ದು ಆಯುರ್ವೇದ. ಇವತ್ತೆಲ್ಲರೂ ಪೈಲ್ಸಲ್ಲಿದ್ದಾರೆ, ಈಗ ಪದ್ಮಾಸನನೇ ಇಲ್ಲ. ವಿ ಆರ್ ಹ್ಯಾವಿಂಗ್ ಪ್ಲೆಂಟ್ ಆಫ್ ಮನಿ. ನಾವು ಹಿಂಗೆ ಇಲ್ಲೊಂದು ಹೆಡ್ಫೋನ್, ಇಲ್ಲಿ ನೋಡ್ತೀನಿ ಉತ್ಸ ಪರಿಸ್ಥಿತಿ. ಬೆಂಗಳೂರಲ್ಲಿ 2 ಹೆಡ್ಫೋನ್ ಹಾಕಿ ಅವನು ಇಡ್ಲಿ ತಿಂತಿದ್ದಾನೋ ಶಾವಿಗೆ ಬಾತ್ ಅವನಿಗೆ ಗೊತ್ತಿಲ್ಲ. ಈ ಕಡೆಯಿಂದ ಕಂಪನಿ ಕಾಲು, ಈ ಕಡೆಯಿಂದ ಗರ್ಲ್ ಫ್ರೆಂಡ್ ಕಾಲು, ಅವನ ಮಧ್ಯದಲ್ಲಿ ರಸ್ಕ್ ವಿತ್ ರಿಸ್ಕ್ ಅಂತ ಅವನ ಮಧ್ಯದಲ್ಲೇ ಬಾಕಿ. ಹಾಗಾಗಿ ನಾನು ಡಾಕ್ಟ್ರಿಗೆ ಹೇಳೋದು, ನೀವು ಆಯುರ್ವೇದಿಕ್ ಕಾಲೇಜ್ ಜೊತೆಗೆ ಎಲ್ಲ ಸ್ವಾಮೀಜಿ ಗುರುಗಳಿದ್ದಾರೆ, ಹೊಸನಗರ ಶ್ರೀಗಳಿದ್ದಾರೆ, ಅವ್ರ ಕೈಲಿ ಈಗಿನ ಹುಡುಗರಿಗೆ ಗೋವಿನ ಮಹತ್ವ. ಯಾಕೆ? ದೇಸಿ ಹಸು ಸುಮ್ಮನೆ ಅಲ್ಲಿ ಇಟ್ಟಿಲ್ಲ, ದೇಸಿ ಹಸುವಿನ ಬೆನ್ನಲ್ಲಿ ಸೂರ್ಯನಾಡಿ ಅಂತ ಇರುತ್ತೆ. ಸೂರ್ಯನ ಮೂಲಕ ಬರೋ ಕ್ವಾಂಟಮ್ ಥಿಯರಿ 10⁹ ಫೋಟಾನ್ಸ್, ಅದನ್ನು ಹೇಗೆ ವೃಕ್ಷಗಳು ಎಳ್ಕೊಂಡು ನಿಮಗೆ ಔಷಧಿ ಮಾಡಿ ಆಯುರ್ವೇದದಲ್ಲಿ ಕೊಡುತ್ತೋ, ಹಸು ಅದನ್ನು ಎಳ್ಕೊಂಡು ಅದನ್ನು ಹಾಲಿಗೆ ಕನ್ವರ್ಟ್ ಮಾಡಿ ಅದರ ತೇಜಸ್ಸು ತುಪ್ಪ, ಅಗ್ನಿತತ್ವವನ್ನು ಬಾಡಿಲಿ ಜಾಸ್ತಿ ಮಾಡೋದು. ಯಾರು ತುಪ್ಪ ಜಾಸ್ತಿ ತಿಂತಾರೆ ಮಂಡಿ ಸವಿಯಲ್ಲ.
ಅಲ್ವಾ? ಓ ಸ್ಟ್ರೆಸ್ಗೆ, ಡಿಪ್ರೆಷನ್ನಿಗೆ ಎಲ್ಲೂ ಔಷಧಿ ಇಲ್ಲ, ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ ಅಲೋಪತಿಯಲ್ಲಿ. ಒಂದು ಔಷಧಿ ನಿಮ್ಮಲ್ಲಿ ಉಂಟು, ತಕ್ರಧಾರ ಮತ್ತು ಶಿರೋಧಾರ ಅಲ್ವಾ? ರುದ್ರಗ್ರಂಥಿ ವಿಭೇದಿನ್ಯೇ ನಮ, ಎಲ್ಲಿ? ನಮ್ಮ ಹಣೆ, ಅದಕ್ಕೆ ಹೀಟ್ ಇರುತ್ತೆ. ಇದು ಬ್ರಹ್ಮಗ್ರಂಥಿ, ಥೈರಾಯ್ಡ್ ಗ್ಲ್ಯಾಂಡು. ಇದು ಪೀನಲ್ ಗ್ಲ್ಯಾಂಡು. ಇದು ಡೋಪಮೈನ್. ಈ 7 ಸಮುದ್ರವೂ ಬಾಡಿಲೇ ಇದೆ. ಯೂರಿಕ್ ಆ್ಯಸಿಡಿಂದ ಹಿಡಿದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಇಂದ ಹಿಡಿದು pH ಎಲ್ಲವೂ ನಮ್ಮ ಶರೀರದಲ್ಲಿದೆ. ಇದನ್ನು ಬಿಡಿಸಿ ಅದನ್ನು 7 ಚಕ್ರ ಕಣಿಸಿ ಲಲಿತಾ ಸಹಸ್ರನಾಮಕ್ಕೂ ಕನೆಕ್ಟ್ ಮಾಡಿದರೆ, ಇನ್ನೊಂದು ಇವರು ಹೇಳಿದರು, ರುಧಂ ಧಾವಯತೀತಿ ರುದ್ರ, ಜಗತ್ತಿಗೆ ಮಹಾಕಂಟಕ ಬಂದಾಗ ರುದ್ರನನ್ನು ಸ್ಮರಣೆ ಮಾಡಬೇಕಂತೆ. ಶೈವತೀತಿ ಶಿವ. ಆ ರುದ್ರ ಮಂತ್ರ ಒಂದು ದೊಡ್ಡ ಫಾರ್ಮುಲಾ. ಅದರಲ್ಲಿ ಔಷಧ ಅಶ್ವೇಭ್ಯಂ ಅಶ್ವಪತಿಭ್ಯಂ ಇದ್ದ ಹಾಗೆ ವೃಕ್ಷಗಳ ಬಗ್ಗೆ ರುದ್ರನನ್ನು ನಾವು 11 ರುದ್ರರಲ್ಲಿ ಆ ವೃಕ್ಷದ ಅಧಿಪತಿಯನ್ನು ಸ್ಮರಣೆ ಮಾಡ್ತೀವಿ. ಇಡೀ ಜಗತ್ತು ನಾಶಕ ನಿಂತಾಗ ರುದ್ರಯಾಗ ಅಥವಾ ರುದ್ರಪಾರಾಯಣ ಮಾಡಿದರೆ ಆ ಜಗತ್ತನ್ನು ಆ ಮಂತ್ರದಿಂದ ರಕ್ಷಣೆ ಮಾಡಲಿಕ್ಕಾಗುತ್ತೆ. ಸಾಕ್ಷಿ ಏನು ಒಂದು 4th ಸ್ಟೇಜ್ ಆಗಿ ಪ್ರಾಣ ಹೋಗುತ್ತೆ ಅನ್ನೋರನ್ನು ನನ್ನ ಬೆಂಗಳೂರು ಆಶ್ರಮದಲ್ಲಿ ಒಂದು 100 ಹುಡುಗರು 48 ಡೇಸ್ ನಿರಂತರ ರುದ್ರಪಾರಾಯಣ ಮಾಡಿ ವಿತ್ ಮೆಡಿಸಿನ್ ವಿತ್ ಪ್ರೇಯರ್, ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಸೇರಿಸಿ ಪ್ರಾಣ ಉಳಿಸಿದ ಸುಮಾರು ಇನ್ಸಿಡೆಂಟ್ಗಳಿದೆ. ಯಾಕೆ? ಮನತ್ರಾಯತೆ ಇತಿ ಮಂತ್ರ. ಮಂತ್ರಗಳಿಂದ ಸೂಕ್ಷ್ಮ ಶರೀರ ಶುದ್ಧಿ ಆಗುತ್ತೆ, ಸ್ಥೂಲ ಶುದ್ಧಿ ಯೋಗದಿಂದ ಆಗುತ್ತೆ, ಆಹಾರದಿಂದ ಆಗುತ್ತೆ, ಕಾರಣ ಶುದ್ಧಿ ಧ್ಯಾನದಿಂದ ಆಗುತ್ತೆ. ಈ 3ಅನ್ನೂ ಸೇರಿಸಿದರೆ ಆಯುರ್ವೇದ ಧನ್ವಂತ್ರಿ ಮೂರ್ತಿ ಆಗುತ್ತೆ. ಹಾಗಾಗಿ ಇವತ್ತು ಇಷ್ಟು ಜನ ಧನ್ವಂತ್ರಿಗಳು ಕೂತ್ಕೊಂಡಿದ್ದೀರಿ. ನಿಮ್ಮೆಲ್ಲರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತು ನಿಮ್ಮ ಆಯುರ್ವೇದ ಬೆಳೆದಷ್ಟು ವೃಕ್ಷಗಳು ಬೆಳೀತಾವೆ. ಯಾಕೆ? ಅವ್ರು ಹೇಳಿದಾಗೆ ನಿಮ್ಮ ಫಾರ್ಮಸಿಯೇ ನೇಚರಿನ ಭಾಷೆ ಸೈಲೆನ್ಸ್. ಲ್ಯಾಂಗ್ವೇಜ್ ಆಫ್ ನೇಚರ್ ಈಸ್ ಸೈಲೆನ್ಸ್, ನಾಟ್ ಎ ವೈಲೆನ್ಸ್. ಹಾಗಾಗಿ ಆಯುರ್ವೇದದಲ್ಲಿ ಮೌನವನ್ನು ಜಾಸ್ತಿ ಹೇಳ್ತಾರೆ. ಸೊ ನ್ಯಾಚುರೋಪತಿಗಳು ಜಾಸ್ತಿ ಆಗಲಿ, ಆಯುರ್ವೇದ ಜಾಸ್ತಿ ಆಗಲಿ, ಕಾಯಿಲೆಗಳು ಕಮ್ಮಿ ಆಗಲಿ. ಮತ್ತು ಇಂಥ ಸಭೆಗಳಿಂದ, ಗುರುಗಳ ಜ್ಞಾನದಿಂದ, ಗುರುಕೃಪೆಗೆ ಮಂತ್ರಾಕ್ಷತೆ ಅಂತೀವಿ, ಅವ್ರ ಕೈಯಲ್ಲಿದೆ. ನಮಗದು ಅಕ್ಕಿ ಅಲ್ಲ, ಅವರ ಇಡೀ ತಪಸ್ಸದು. ನಾನು ಈ ಮಂತ್ರಾಕ್ಷತೆ ತಗೊಂಡು ಹೋಗೋರಿಗೆ ಒಂದು ರಿಕ್ವೆಸ್ಟ್ ಮಾಡೋದು. ನಾನು ಸುಮಾರು ಮಠಗಳಲ್ಲಿ ನೋಡ್ತೀನಿ, ಸ್ವಾಮೀಜಿ ಕ್ಷಮೆ ಇರಲಿ, ಅವರು ಅಕ್ಷತೆ ಕೊಡ್ತಾರೆ, ಇವನು ತೆಗೆದು ಹೀಗೆ ಹಾಕ್ತಾನೆ ತಲೆಗೆ, ಅದು ಹೋಗಿ 6ನೇ ಒಂದು ತಲೆಗೆ ಬಿದ್ದಿರುತ್ತೆ. ಒಂದು ಕಡೆ ಅಕ್ಕಿ ಹಾಳು, ಒಂದು ಕಡೆ ಅವರ ತಪಸ್ಸು ಹಾಳು. ಮತ್ತು ಇಡೀ ವಂಶಕ್ಕೆ ಹರ ಮುನಿದ್ರೆ ಗುರು ಕಾಯ್ತಾನಂತೆ. ಗುರುದೋಷ ಇದೆಯಲ್ಲ, ಗುರುದ್ರೋಹ, ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಯಾಕೆ? ಸರ್ವತೀರ್ಥಗಳಿರೋದು ಒಂದು ಗೋವಿನ ಕಾಲಲ್ಲಿ, ಒಂದು ಗುರುವಿನ ಹೆಬ್ಬೆಟ್ಟಲ್ಲಿ, ಅಂಗುಷ್ಟ ಪ್ರಾಣದಲ್ಲಿ, ಇಲ್ಲ ತಾಯಿ ಹೆಬ್ಬೆಟ್ಟಲ್ಲಿ. ಈ 3 ನೀರಿದೆಯಲ್ಲ, ಇದನ್ನು ತಲೆಗೆ ಹಾಕ್ಕೊಂಡ್ರೆ ಕುಂಭಮೇಳ ಆದ ಹಾಗೆ. ಸೊ ಹಾಗಾಗಿ ನಾನು ಇನ್ನೊಂದು ಎಲ್ಲ ಡಾಕ್ಟರ್ಸ್ಗಳಿಗೆ, ಪ್ರಿನ್ಸಿಪಲ್ಸ್ಗಳಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಏರಿಯಾದಲ್ಲಿ ರಾಜಕಾರಣಿಗಳಿಗೆ ಸಮೇತ ಒಂದು ಆಯುರ್ವೇದಿಕ್ ಗಿಡಗಳ ಒಂದು ವೃಕ್ಷವನ ಮಾಡಿ, ಅಟ್ಲೀಸ್ಟ್ ಅಲ್ಲಿ ಓಡಾಡೋದ್ರಿಂದ ಆ ಗಾಳಿ, ಯಾಕೆ ದೇಹದ ಗಾಳಿ, ಶರೀರ ಇರದೆ ಪಂಚಭೂತ. ವೆನ್ ಯು ಡಿಸೆಕ್ಟ್ ದ ಬಾಡಿ ವಿಲ್ ಗೆಟ್ 5 ಎಲಿಮೆಂಟ್ಸ್: ಗಾಳಿ, ನೀರು, ಆಕಾಶ, ಪೃಥ್ವಿ. ಗಾಳಿ ಶುದ್ಧ ಆದರೆ, ನೀರು ಶುದ್ಧ ಆದರೆ ಅರ್ಧ ಕಾಯಿಲೆ ನಿಲ್ಲುತ್ತೆ. ಸೊ ಇವತ್ತು ಬೆಂಗಳೂರಲ್ಲೆಲ್ಲ ಯೋಗಾಭ್ಯಾಸ ಮಾಡ್ತಾರೆ, ಪಾರ್ಕಿಗೆ ಹೋಗಿ, ಅದರ ಸುತ್ತ ಗಾಡಿ ಓಡಾಡ್ತಾ ಇರುತ್ತೆ. ಇವನು ಯೋಗಕ್ಕೆ ಹೋಗಿ ರೋಗವೂ ತೊಗೊಂಬರ್ತಾನೆ. ಈ ಪರಿಸ್ಥಿತಿಲಿದೆ. ಸೊ ಎಲ್ಲ ಕಾರ್ಪೊರೇಟರ್ಗಳಿಗೆ, ಯಾಕಂದರೆ ಇದರದ್ದೆಲ್ಲ ಹೋಗ್ತಾ ಇರುತ್ತೆ ಎಲ್ಲರಿಗೂ. ನನ್ನ ರಿಕ್ವೆಸ್ಟ್ ಏನಂದರೆ, ನೀವೆಲ್ಲೆಲ್ಲ ಪಾರ್ಕ್ಗಳನ್ನು ಕ್ರಿಯೇಟ್ ಮಾಡ್ತೀರಿ, ಆದಷ್ಟು ಆಯುರ್ವೇದ ಗಿಡಗಳನ್ನು ಬೆಳೆಸಿ. ಯಾಕಂದರೆ ಮೊನ್ನೆ ನಮ್ಮ ಚಾನ್ಸಲರ್ ಭಗವಾನ್ ಅವರಿಗೂ ಇದನ್ನು ಹೇಳಿದ್ದು, ಎಲ್ಲ ಕಡೆ ಇದನ್ನು ಹಾಕಿ ಓಡಾಡ್ತಾ, ಅಟ್ಲೀಸ್ಟ್ ಅದರ ಕೆಳಗೆ ಬೋರ್ಡು ಹಾಕಿ ಅದರ ಮೆಡಿಸಿನಲ್ ವ್ಯಾಲ್ಯೂ ಹಾಕಿ. ನಮ್ಮ ಹುಡುಗರೆಲ್ಲ ತುಂಬ ಬ್ಯುಸಿ ಇದ್ದಾರೆ, ಈಸಿ, ಲೇಜಿ ಆ್ಯಂಡ್ ಕ್ರೇಜಿ ಅಂತ. ಒನ್ ಡೇ ಫ್ರೀಜಿ ಅಂತ. ಈಗ ಮೈದೆ ಹಿಟ್ಟನ್ನು ತಿನ್ನೋದ್ರಲ್ಲೇ ಕಾಂಪಿಟೇಷನ್. ಯಾವುದು ಮೆಡಿಕಲ್ ಸೈನ್ಸಲ್ಲಿ ವಿಷ, ಅದೀಗ ನಮಗೆ ಬರ್ಗರ್ ಆಗಿದೆ. ಜೀವನವೂ ಬರ್ಗೆಟ್ಟಿದೆ. ಮೊದಲು ಕುಂಕುಮ ಇಟ್ಕೊಳ್ಳೋದಿತ್ತು, ಅದು ತುಪ್ಪ, ಆಜ್ಞಾಚಕ್ರ ಆಕ್ಟಿವೇಟ್ ಆಗೋ ವಸ್ತು. ಇನ್ನೊಂದು ಹರಳೆಣ್ಣೆ ಬಗ್ಗೆ ಹೇಳಿದರು, ಅದಕ್ಕೆ ಗಂಧರ್ವ ತೈಲ ಅಂತ ಶಾಸ್ತ್ರದಲ್ಲಿ ಹೆಸರು. ಆ ಹರಳೆಣ್ಣೆ ಗಿಡ ಗಂಧರ್ವದ ಕೈ ಇದ್ದಾಗಿರೋದು, ಹೈಲಿ ಮೆಡಿಸಿನ್, ಬಾಡಿಯನ್ನು ಡಿಟಾಕ್ಸಿಕ್. ಯಾಕೆಂದರೆ ಆಯುರ್ವೇದ ಯಾಕೆ ಅಷ್ಟು ಒಳ್ಳೇದಂದರೆ, ಅಲೋಪತಿಯಲ್ಲಿ ಏನು ಮಾಡ್ತಾರೆ, ಕಾಯಿಲೆಗೆ ಡೈರೆಕ್ಟ್ ಮೆಡಿಸಿನ್ ಕೊಡ್ತಾರೆ. ಪಾತ್ರೆಯೇ ಶುದ್ಧ ಮಾಡದೆ ಅದರೊಳಗೆ ಹಾಲು ಹಾಕಿದರೆ ಅದು ಹಾಳಾಗ್ತದೆ. ಅದು ಅಲೋಪತಿಯಲ್ಲಿ ಆ ಕಾಮನ್ ಸೆನ್ಸ್ ಸ್ವಲ್ಪ ಕಮ್ಮಿ. ಆದರೆ ಆಯುರ್ವೇದದಲ್ಲಿ ಫಸ್ಟ್ ವಮನ,
ವಾಮಿಟಿಂಗ್ ಮಾಡಿ ಪಂಚಕರ್ಮದಲ್ಲಿ ವಿಷ ಎಲ್ಲ ಹೊರಗೆ ಹಾಕಿ ಡಿಟಾಕ್ಸಿಕ್ ಮಾಡಿ ಮೆಡಿಸಿನ್ ಕೊಡ್ತಾರೆ. ಟೈಮ್ ತಗೊಂಡು ಅದು ಸೋ ಹೆಲ್ತಿ. ಸೊ ಹಾಗಾಗಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ್ರಿ. ಗುರುಗಳ ದರ್ಶನ ಆಯಿತು, ಎಲ್ಲ ಒಳ್ಳೆ ಮನಸ್ಸವರ ದರ್ಶನ ಆಯಿತು, ಮತ್ತು ಒಳ್ಳೆ ಇಡ್ಲಿಯೂ ಆಯಿತು ನಮಗೆ. ಮತ್ತು ಸದಾನಂದ ಗೌಡರನ್ನು ನೋಡಿದ ಹಾಗಾಯಿತು. ಯಾಕೆ ನಾವು ಹೇಳೋದು, ಮನುಷ್ಯ ಹೇಗೆ ಇರಲಿ, ಅವನು ನಗ್ತಾ ಇದ್ದರೆ ಅವ್ರ ಹೆಸರೇ ಇದೆ ಸದಾ ಆನಂದ ಅಂತ. ಸ್ವಾಮೀಜಿ ಈಗಷ್ಟೇ ಉಪನಿಷತ್ ವಾಕ್ಯ ಹೇಳಿದರು. ಆನಂದೋ ಬ್ರಹ್ಮೇತಿ, ಆನಂದ ಉಪನಿಷತ್ತಿನ ಶ್ಲೋಕ ಹೇಳಿದ್ರು ಅವರು. ನಾವು ಸ್ವಲ್ಪ ಸಂಸ್ಕೃತ ವೀಕ್, ಹಾಗಾಗಿ ನಾವು ಉಪನಿಷತ್ತಿಗೆ ಈಕ್ವಲೆಂಟ್ ಸದಾನಂದ ಗೌಡರಿಗೆ ಒಂದು ಕೈ ಮುಗಿದು ಬಿಡೋದು. ಹಾಗಾಗಿ ಎಲ್ಲ ಹೆಂಗಸರು ಇದನ್ನು ಫಾಲೋ ಮಾಡಿದರೆ ಮನೇಲಿ ಡೈವರ್ಸ್ ಆಗಲ್ಲ, ಗಲಾಟೆ ಆಗಲ್ಲ. ರಾಜಕಾರಣಿಗಳು ಫಾಲೋ ಮಾಡಿದರೆ ವಿಧಾನಸೌಧದಲ್ಲಿ ಟೈಮ್ ಹಾಳಾಗಲ್ಲ. ಇದು ಸದಾನಂದ ಗೌಡರ ಟಿಪ್ಸು. ಮತ್ತು ಆಯುರ್ವೇದ ಟಿಪ್ಸನ್ನು ನಮ್ಮ ಡಾಕ್ಟ್ರು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಅನುಭವವು ಗ್ರಂಥಗಳಾಗಲಿ ಹೊರಗೆ ಬರಲಿ. ಸ್ವಾಮೀಜಿಯ ಅನುಗ್ರಹ ನಿಮ್ಮ ಮೇಲೆಲ್ಲ ಇರಲಿ. ಯಾಕಂದರೆ ಶಾರದೆ ನಿಂತ ಜಾಗ ಹರಿಹರಪುರ, ದಕ್ಷನ ಅಹಂಕಾರ ಹೋದ ಜಾಗ ಹರಿಹರಪುರ. ಯಾಕಂದರೆ ಗಂಗೆ ಶುದ್ಧಿ ಮಾಡಿದರೆ, ನಾನೀಗ ಥಿಂಕ್ ಮಾಡ್ತಿದ್ದೆ, ಸ್ವಾಮೀಜಿ ಈ ಪಾಟಿ ತಿರುಗಾಡ್ತಾ ಇರ್ತಾರೆ ಎಲ್ಲ, ಪಾಪ ಅವರಿಗೋಸ್ಕರ ಬದುಕೋದು ಇಲ್ಲ, ಬಸವಣ್ಣನ ಹಾಗವ್ರು. ಆವಾಗ ತಲೆಯಲ್ಲಿ ಅನ್ನಿಸ್ತು, ನಂಗನ್ಸಿದ್ದು ತುಂಗೆ ಎಲ್ಲರನ್ನು ಜೋಡಿಸ್ತಾ ಇದ್ದಾಳೆ, ಗಂಗೆ ಎಲ್ಲರನ್ನ ಶುದ್ಧ ಮಾಡ್ತಾ. ಯಾಕೆ ತುಂಗಾ ನದಿಯಲ್ಲಿ ಮಂತ್ರಾಲಯ ಇದೆ, ಅದೊಂದು ಪರಂಪರೆ. ತುಂಗಾ ನದಿಯಲ್ಲಿ ಹರಿಹರಪುರ ಇದೆ, ಶಂಕರ ಪರಂಪರೆ. ಅದೇ ತುಂಗಾ ನದಿಯಲ್ಲಿ ರಂಭಾಪುರಿ ಪೀಠವೂ ಇದೆ. ಸೊ ಹೀಗೆ ನೋಡ್ತಾ ಹೋದರೆ ತುಂಗ ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆ ಕೆಲಸ ಸ್ವಾಮೀಜಿ ಮಾಡ್ತಾ ಇರೋದು, ನಾವೆಲ್ಲ ಅದಕ್ಕೆ ಸೇರಿಕೊಳ್ಳುವ. ಯಾಕೆ ಒಳ್ಳೆ ಕೆಲಸ ಆಗ್ತಾ, ದೊಡ್ಡ ಯಜ್ಞ ಆಗ್ತಾ ಒಂದು ಸಮಿಧ ಆದರೆ ನಮ್ಮ ಜೀವನವು ಪಾವಿತ್ರ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆಯುರ್ವೇದವನ್ನು ಬರೀ ಪ್ರಚಾರ ಮಾಡದೆ ಅದನ್ನು ಬದುಕಾಗಿ ತಗೊಳ್ಳಿ. ಈ ಸುಮಾರು ಜನರು ಕಂಪ್ಲೇಂಟ್ ಇದೆ, ಗುರುಜಿ ಗಿಡ ಬೆಳೆಸೋದು ಹೇಗೆ, ಮನೆ ಬಿದ್ದು ಹೋಗುತ್ತೆ, ಕಾಂಪೌಂಡ್ ಬಿದ್ದು ಹೋಗುತ್ತೆ ಅಂತ. ನಾನು ಹೇಳೋದು, ಕಂಡು ವಿಷದ ಗಾಳಿ, ಏನು ಒಳಗಡೆ ವಿಷದ ಎಲೆಗಳ ಗಿಡಗಳು ಸುಮಾರಿದೆ. ಈಗ ಮನೆ ಒಳಗೆಲ್ಲ ಬಂದಾಯ್ತದೆ. ಪಾಪಸ್ ಕಳ್ಳಿ, ವರಮಹಾಲಕ್ಷ್ಮಿಯಲ್ಲಂತೂ ಆಂಥೋರಿಯಂ ಎಲ್ಲ ಬಂದಿದೆ. ಯಾವತ್ತೂ ಆ ಲಕ್ಷ್ಮಿ ಓಡ್ತಾಳೋ ಗೊತ್ತಿಲ್ಲ. ಲಕ್ಷ್ಯಾಂ ದದಾತೀತಿ ಲಕ್ಷ್ಮಿ ಅಂತ ಅವಳ ಹೆಸರು ವ್ಯತ್ಯಾಸ ಆಯಿತು, ಪೂಜೆಯೂ ವ್ಯತ್ಯಾಸ ಆಯಿತು. ಯಾಕೆ ನಮ್ಮ ಹೆಂಗಸರೆಲ್ಲ 3 ಗಂಟೆಗೆ ಹೇರ್ ಸ್ಟೈಲ್ ಮಾಡಿ ಬರ್ತಾ ಲಕ್ಷ್ಮಿ ಕಾಯ್ತಾ ಇರಬೇಕಿದೆ. ಮತ್ತು ಸೆಲ್ಫಿ, ಡೋಂಟ್ ಗೋ ಫಾರ್ ಸೆಲ್ಫಿ, ಬಿ ಸೆಲ್ಫ್ ರಿಯಲೈಸ್. ಆಯುರ್ವೇದ ಆ ಕೆಲಸ ಮಾಡಲಿ. ಮನೆಯೊಳಗೆ ಬೋನ್ಸಾಯಲ್ಲಿ ಔಷಧಿ ಗಿಡಗಳನ್ನು ಬೆಳೆಸಿ, ಮನೇಲಿ ಶುದ್ಧ ಗಾಳಿ ಆಗುತ್ತೆ. ಯಾಕೆ 60% ಕಾರ್ಬನಲ್ಲಿದೆ ಬೆಂಗಳೂರು, 85 ಡೆಲ್ಲಿಲಿದೆ. ಇನ್ನೊಂದು 20 ಜಾಸ್ತಿ ಆಗೋದು ಬೆಂಗಳೂರಲ್ಲಿ. ಹೆಚ್ಚು ದಿನದ ಕೆಲಸ ಅಲ್ಲ. ನಾವೆಲ್ಲ ತಕ್ಕ ಮಟ್ಟಿಗೆ ಮಲೆನಾಡಲ್ಲಿ ಸೇಫ್ ಇದ್ದೀವಿ. ನಿಮ್ಮ ಪರಿಸ್ಥಿತಿ ಚಿಂತಾಜನಕ. ಆದ್ದರಿಂದ ಇಷ್ಟೆಲ್ಲ 4 ದಿನದವರ ಈ ಪರಿಶ್ರಮಕ್ಕೆ ನೀವೆಲ್ಲ ಏನಾದ್ರು ಗುರುದಕ್ಷಿಣೆ ಕೊಡ್ತೀರಿ ಅಂದರೆ ಶುದ್ಧ ಆಹಾರವನ್ನು ಉಪಯೋಗಿಸಿ. ಬೆಳ್ಳುಳ್ಳಿ ಹಾರ್ಟ್ ಅಟ್ಯಾಕಿಗೆ ಮೆಡಿಸಿನ್ನು, ಮಜ್ಜಿಗೆ ಡಿಟಾಕ್ಸಿಕ್ಕು, ಎಲ್ಲವೂ ನಿಮ್ಮ ಆಹಾರ ಪದ್ಧತಿ. ಬಾಳೆಲೆ ಇದೆಯಲ್ಲ, ಬುಧಗ್ರಹ, ಆ್ಯಸಿಡ್ ಇಲ್ಲ ಅದರಲ್ಲಿ, ತುಪ್ಪ, ಪಾಯಸ, ಗ್ಲೂಕೋಸು, ತುಪ್ಪ, ಹೈ ಪ್ರೋಟೀನು, ಉಪ್ಪು ಪಿತೃದೇವತೆಗೆ ಸಂಬಂಧಪಟ್ಟಿದ್ದು, ಮತ್ತು ಅದು ಡಿಟಾಕ್ಸಿಕ್ಕೆ. ಇನ್ನೊಂದು ಮಜ್ಜಿಗೆ ಡಿಟಾಕ್ಸಿಕ್. ಇಡೀ ನಮ್ಮ ಬಾಳೆಲೆ ಊಟ ಇದೆಯಲ್ಲ, ಅದು ಆಯುರ್ವೇದದ ಹೈ ಮೆಡಿಸಿನ್ ಫಾರ್ ಆಲ್ ಡಿಸೀಸಸ್. ಇದನ್ನು ಫಾಲೋ ಮಾಡಿ ಬದುಕು ಬೆಳಕಾಗಲಿ, ಒಳ್ಳೆಯದಾಗಲಿ. ನಾರಾಯಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.